ಭವ್ಯ ಭಾರತ ಬುನಾದಿ ಹಾಕಲು ಶಿಕ್ಷಕರ ಶ್ರಮ ಬಹಳ ಮುಖ್ಯ. ಸಚಿವ ಡಾ. ಎಂ.ಸಿ. ಸುಧಾಕರ್. ಚಿಂತಾಮಣಿ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಶ್ರಮಿಸಿದ ರಾಧಾಕೃಷ್ಣನವರ ಶಿಸ್ತು, ಆದರ್ಶ, ತತ್ವಗಳನ್ನು ಶಿಕ್ಷಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಭವ್ಯ ಭಾರತ ಬುನಾದಿ ಹಾಕಲು ಶಿಕ್ಷಕರ ಶ್ರಮ ಬಹಳ ಮುಖ್ಯ ಎಂದು ಉನ್ನತ ಶಿಕ್ಷಣ ಸಚಿವ ಡಾ. ಎಂ.ಸಿ. ಸುಧಾಕರ್ ಹೇಳಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲ್ಲೂಕು ಆಡಳಿತ, ಶಿಕ್ಷಕರ ಸಂಘಗಳು ಸಂಯುಕ್ತವಾಗಿ ಬುಧವಾರ ನಗರದ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ತಾಲ್ಲೂಕು ಮಟ್ಟದ ಶಿಕ್ಷಕರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ರಾಜ್ಯ ಸರ್ಕಾರ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಮಾಡುತ್ತಿದ್ದೇವೆ, ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಕಡೆ ಹೆಚ್ಚು ಒಲವು ಮಾಡುತ್ತಿದ್ದಾರೆ. ಕನ್ನಡ ಮಾಧ್ಯಮಕ್ಕೆ ಇಷ್ಟೊಂದು ಸೌಲಭ್ಯ ನೀಡಿದರೂ 10ನೇ ತರಗತಿ ಮತ್ತು ಪಿಯುಸಿ ಫಲಿತಾಂಶ ಅತ್ಯಂತ ಕಡಿಮೆಯಾಗಿರುವುದು ಬೇಸರ ತರಿಸಿದೆ. ನಗರದ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗುತ್ತಿದೆ, ಇದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನೆ ಮಾಡಿದರು. ಮಕ್ಕಳು ನಗರ ಪ್ರದೇಶಕ್ಕೆ ಬಂದು ಶಿಕ್ಷಣ ಪಡೆದರೆ ಸ್ಪರ್ಧೆ ಏರ್ಪಟ್ಟು ಸವಾಲುಗಳನ್ನು ಎದುರಿಸಲು ಸನ್ನದ್ಧರಾಗಿದ್ದಾರೆ. ಅಜಿಂ ಪ್ರೇಮಜಿ ಫೌಂಡೇಶನ್ ವತಿಯಿಂದ ಹೆಣ್ಣು ಮಕ್ಕಳಿಗೆ 30,000 ಅನ್ನು ವಿದ್ಯಾರ್ಥಿಗಳಿಗೆ ವೇತನ ನೀಡುವ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಸಿದ್ಧತೆ ಮಾಡುತ್ತಿದೆ ಎಂದು ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವಿ. ರಮೇಶ ಮಾತನಾಡಿ, ಶಿಕ್ಷಕರು ಪ್ರಾಮಾಣಿಕ, ದಕ್ಷತೆ, ಪರಿಶ್ರಮದಿಂದ ಕೆಲಸ ಮಾಡಬೇಕು. ಗುಣಮಟ್ಟದ ಫಲಿತಾಂಶ ನೀಡಲು ಪ್ರಯತ್ನ ಮಾಡಿ. ಪಾಲಕರ ಮನವೊಲಿಸಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚು ಮಾಡಿ ಎಂದು ಹೇಳಿದರು. ಜಾನಪದ ಅಕಾಡೆಮಿ ರಾಧ್ಯಕ್ಷರ ಶಿವಪ್ರಸಾದ ಮಾತನಾಡಿ, ಗುರುಸ್ಥಾನ ಶ್ರೇಷ್ಠವಾದದ್ದು. ಒಬ್ಬ ಮಂತ್ರಿ, ಅಧಿಕಾರಿ, ಎಂಜಿನಿಯರ್, ವೈದ್ಯರನ್ನು ಸೃಷ್ಟಿ ಮಾಡುವ ಶಕ್ತಿ ಶಿಕ್ಷಕರಿಗೆ ಇದೆ ಎಂದು ತಿಳಿಸಿದರು. ಪ್ರವಾಸಿ ಮಂದಿರದಿಂದ ಬೆಂಗಳೂರು ವೃತ್ತದವರೆಗೆ ಮಾಜಿ ರಾಷ್ಟ್ರಪತಿ ಎಸ್. ರಾಧಾಕೃಷ್ಣನವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಶಾಲಾ ಮಕ್ಕಳ ಬ್ಯಾಂಡ್ ಸೆಟ್ನೊಂದಿಗೆ ಮೆರವಣಿಗೆ ಮಾಡಲಾಯಿತು. ಜಿಲ್ಲಾ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಮತ್ತು ನಿವೃತ್ತಿ ಹೊಂದಿರುವ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು. ಈ ವೇಳೆ ನಗರಸಭೆ ಅಧ್ಯಕ್ಷ ಜಗನ್ನಾಥ್, ಉಪಾಧ್ಯಕ್ಷೆ ಕೆ. ರಾಣಿಯಮ್ಮ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ, ಕೃಷಿಕ ಸಮಾಜದ ಅಧ್ಯಕ್ಷ ಮುನಿನಾರಾಯಣಪ್ಪ, ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್. ಆನಂದ್, ಗ್ರೇಡ್ 2 ತಹಶೀಲ್ದಾರ್ ರಾಜೇಂದ್ರ, ಪೌರಾಯುಕ್ತ ಜಿ.ಎನ್. ಚಲಪತಿ, ನಗರಸಭಾ ಸದಸ್ಯರಾದ ರೇಖಾ ಉಮೇಶ್, ಕಲಾವತಿ, ಶೋಭಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಅಶೋಕಕುಮಾರ, ತಾಲ್ಲೂಕು ಘಟಕದ ಅಧ್ಯಕ್ಷ ರವಣಪ್ಪ, ಸುಬ್ಬಾರೆಡ್ಡಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಕೆ. ಸುರೇಶ್, ತಾಲ್ಲೂಕಿನ ಎಲ್ಐಸಿಒ, ಸಿಆರ್ಪಿ, ಬಿಆರ್ಪಿ ಹಾಗೂ ಎಲ್ಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಸುಮಾರು 15-20 ವರ್ಷ ಕೆಲಸ ಮಾಡಿರ್ತಕ್ಕಂಥವರು ಈಗ ಏಕಾಏಕಿ ಅವರು ಈ ಒಂದು ವೃತ್ತಿಯಿಂದ ದೂರ ಸರಿತಕ್ಕಂಥ ಪರಿಸ್ಥಿತಿ ಅಂದರೆ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಇವೆಲ್ಲ ವಿಚಾರಗಳು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ವಿಚಾರಗಳಿಗೆ ನಮ್ಮನ್ನು ಹೊಣೆಗಾರರನ್ನು ಮಾಡತಕ್ಕಂಥ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿದೆ. ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದೂವರೆ ತಿಂಗಳಾಯಿತು ನಮಗೆ ಏನೋ ಶೈಕ್ಷಣಿಕ ವೇಳಾಪಟ್ಟಿ ಪ್ರಕಾರ ಇವತ್ತು ಪದವಿ ಕಾಲೇಜುಗಳು ಪ್ರಾರಂಭ ಆಗಿ ನಮಗೆ ಬೋಧಕರಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಬೇಕಾಗುತ್ತಿದೆ. ಒಂದು ಕಡೆ ಮಕ್ಕಳ ಸಮಸ್ಯೆ, ಮತ್ತೊಂದು ಕಡೆ ಅರ್ಹತೆ ಇರ್ತಕ್ಕಂಥವ್ರು, ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರ ಸಮಸ್ಯೆ. ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಬೇಕಾಗುತ್ತೆ. ಆದರೆ ಒಂದು ಮಾನವೀಯತೆ ದೃಷ್ಟಿ ನೋಡಿದಾಗ ಕೆಲವೊಂದು ಕಡೆ ಒಂದು ಪರಿಸ್ಥಿತಿಗಳನ್ನ ನಾವು ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥ ಸವಾಲುಗಳು ಇವತ್ತು ನಮ್ಮ ಮುಂದೆ ಇದೆ. ಅವನ್ನೆಲ್ಲ ನಾವು ಅವ್ರ ಮೇಲೆಲ್ಲ ಬಯಸುವ ಪರಿಸ್ಥಿತಿ ಆಗಿದೆ. ಎಲ್ಲ ರೀತಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು, ವೇತನವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು, ಆಮೇಲೆ ನಿವೃತ್ತಿ ಇಳಿಗಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು, ಸಾವು ಆದರೆ 10 ವರ್ಷಕ್ಕಿಂತ ಮೇಲ್ಪಟ್ಟು ಅವರು ಸೇವೆ ಸಲ್ಲಿಸಿ ಸಾವು ಹೊಂದಿರ್ತಕ್ಕಂಥವರಿಗೆ 5 ಲಕ್ಷದವರೆಗೂ ಕೊಡುವಂಥದ್ದು, ಎಲ್ಲ ಹಲವಾರು ಒಂದು ತಿಂಗಳಿಗೆ ಒಂದು ರಜೆ ಕೊಡ್ತಕ್ಕಂಥದ್ದು, ಇವೆಲ್ಲ ಅನುಕೂಲಗಳನ್ನು ಮಾಡಿಕೊಂಡು ಸಹ ಇವತ್ತು ನಾನು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಇವತ್ತು ಅವ್ರು ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ಅವರು ನನಗೆ ಕೆಟ್ಟದಾಗಿ ನಮ್ಮ ಬಗ್ಗೆ ಉಲ್ಲೇಖ ಮಾಡುವಂಥದ್ದು, ಇವರು ನಮ್ಮ ಬಗ್ಗೆ ಕೆಟ್ಟದಾಗಿ ಉಲ್ಲೇಖ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬಂದಿರ್ತೀವಿ. ಅಂದರೆ ನಾನು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ 10 ವರ್ಷ ನಾನು ಕೆಲಸ ನಿರ್ವಹಿಸಿ ಕಷ್ಟ ನೋವುಗಳು ಇವೆಲ್ಲ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು. ಆದರೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಹೊಂದುವಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಸಮಾಜದಲ್ಲಿ ನಾವು ಜನರ ಒಂದು ಅವರ ಒಂದು ಆಲೋಚನೆಗಳು ಅಥವಾ ಅವರ ಅಭಿಪ್ರಾಯಗಳ ಮಧ್ಯದಲ್ಲಿ ನಾವು ಕೆಟ್ಟವರಾಗಿ ನಿಲ್ತಕ್ಕಂಥ ಪರಿಸ್ಥಿತಿಗಳು ನಮ್ಮ ತಪ್ಪು ಇಲ್ಲದೂ ಸಹ ನಮ್ಮನ್ನು ಕೆಟ್ಟದಾಗಿ ಬಿಂಬಿಸಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ. ಇಷ್ಟೆಲ್ಲರ ನಡುವೆ ಅವೆಲ್ಲ ಜವಾಬ್ದಾರಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು. ಆದರೆ ಈ ಜವಾಬ್ದಾರಿಯನ್ನು ಹೊತ್ಕೊಂಡ ಮೇಲೆ ಇವೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತಕ್ಕಂಥದಕ್ಕೆ ತಯಾರಿದ್ದೀವಿ. ಆದರೆ ನಾವು
ಇಷ್ಟೆಲ್ಲ ನಾವು ಸಮಸ್ಯೆಗಳನ್ನು ಅನುಭವಿಸಿದಾಗ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಇವತ್ತು ಬಡ ಮಕ್ಕಳು ಯಾರಿವತ್ತು ಆರ್ಥಿಕವಾಗಿ ಕೂಡ ಹೆಚ್ಚಿನ ಶುಲ್ಕ ಕೊಟ್ಟು ಖಾಸಗಿ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಲು ಶಕ್ತಿ ಇದೆ ಇರ್ತಕ್ಕಂಥವ್ರಿಗೆ ನಮ್ಮ ಜವಾಬ್ದಾರಿಯಿಂದ ಇವತ್ತು ಸರ್ಕಾರ ನಿಮ್ಮ ಮೇಲೆ ಇಷ್ಟು ದೊಡ್ಡ ಒಂದು ನಂಬಿಕೆ ಇಟ್ಕೊಂಡು ಇವತ್ತು ಈ ರಾಜ್ಯದ ಶಾಲಾ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಉನ್ನತ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಉತ್ತಮಗೊಳ್ಳಬೇಕಂತ ನಿಟ್ಟಿನಲ್ಲಿ ಒಂದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಏನಂದ್ರೆ ತೃಪ್ತಿ ಜಿಲ್ಲೆಯಲ್ಲಿ ನಮ್ಮ SSLC ಪರೀಕ್ಷೆಯಲ್ಲಿ ನಮ್ಮ ತಾಲೂಕು ಮುಂದೆ ಇದೆ ಅಂತಕ್ಕಂಥ ಒಂದು ತೃಪ್ತಿ. ಆದರೆ PUCಯಲ್ಲಿ ನನಗೆ ಇರ್ತಕ್ಕಂಥ ಮಾಹಿತಿ ಇವತ್ತು ಸರ್ಕಾರಿ ಕಾಲೇಜು ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ ಇರ್ತಕ್ಕಂಥ ಬಾಲಕರ ಪ್ರೌಢಶಾಲೆ ಏನಿತ್ತು ಆ ಪ್ರೌಢಶಾಲೆ ವಿಚಾರ ಮತ್ತು ಕಾಲೇಜು ಜೂನಿಯರ್ ಕಾಲೇಜ್ ವಿಚಾರ ನನಗೆ ಅವರ ಅರಿವು ಹೇಳಿರ್ತಕ್ಕಂಥದ್ದು 100% ಬಂದಿದೆ ರಿಸಲ್ಟ್ ಗೊತ್ತಿಲ್ಲ. ಬಹಳ ಬೇಜಾರಾಯಿತು. ಆಮೇಲೆ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂದ್ರೆ ಬಹುಶಃ ಒಂದು 50 ಜನ ಇದ್ದಾರೆ ಅಂತ ಕಾಣ್ತದೆ. ಹೈಸ್ಕೂಲಲ್ಲಿ ಈ ರೀತಿ ಟೌನ್ ಅಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಈ ರೀತಿ ಪರಿಸ್ಥಿತಿ ಆದರೆ ನಾವು ಏನು ಮಾಡ್ತೇವೆ? ನಿಮ್ಗೆ ಗೊತ್ತಿದೆ, ಹಳೆ ಕಟ್ಟಡದ ಮುಂದೆ ಒಂದು ದೊಡ್ಡ ಕಟ್ಟಡ ಮುಂದೆ ಕಟ್ಟಿದ್ರು, ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಸಿದ್ದೀನಿ ನಾನು ಪೂರ್ತಿ ದೊಡ್ಡದಾಗೆ. ನೀವು ಏನಕ್ಕೆ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ನಾನು ಆಲೋಚನೆ ಮಾಡಿಕೊಂಡಿದ್ದೆ, ಆ ಆಲೋಚನೆಯಂತೆ ಅದನ್ನು ಪೂರ್ತಿ ಕಟ್ಟಡ ನಿರ್ಮಾಣ ಮಾಡೋಣ ಅಂತಕ್ಕಂಥ ಆಲೋಚನೆ ಇವತ್ತು ಕೈ ಬಿಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಸೇರ್ತಿದ್ದಲ್ಲ, ಇದಕ್ಕೆ ಯಾರು ಜವಾಬ್ದಾರಿ, ಇದಕ್ಕೆ ಯಾರು ಹೊಣೆಗಾರ? ಎಲ್ಲರೂ ಇವತ್ತು ನಾನು ಖಾಸಗಿ ಅವ್ರನ್ನ ದೂಷಣೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ಖಾಸಗಿ ಕಾಲೇಜುಗಳು ಇವತ್ತು PUC ಕಾಲೇಜುಗಳು ಚಿಂತಾಮಣಿಯಲ್ಲಿ ಎಷ್ಟಿದ್ದಾವೆ? ಕೆಲವು ಕಾಲೇಜಲ್ಲಿ 800-900 ಮಕ್ಕಳು ಪ್ರಥಮ ವರ್ಷದ PUCಯಲ್ಲಿ ಸೇರ್ತಾ ಇದ್ದಾರೆ. ಇಲ್ಲಿ 50 ಜನ 60 ಜನ ಬರ್ತಾರೆ ಅಂದ್ರೆ ಯಾರು ಇದಕ್ಕೆ ಹೊಣೆಗಾರರು, ಯಾರು ತಪ್ಪು ಅಂತಕ್ಕಂಥದ್ದು ದಯವಿಟ್ಟು ವಿಷಯ. ಇವತ್ತು ರಾಜ್ಯ ಸರ್ಕಾರ KPS ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ 800 ಶಾಲೆಗಳನ್ನ ತೆರೀಬೇಕು ಅಂತಕ್ಕಂಥದ್ದು, 700-800 ಶಾಲೆಗಳನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚುವರಿಯಾಗಿ ತೆಗಿಬೇಕು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 4-5 KPS ಶಾಲೆ ತೆಗಿಬೇಕು ಅಂತಕ್ಕಂಥದ್ದು. ನಮ್ಮ ಭಾಗದಲ್ಲಿ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 3 ತೆಗಿಬೇಕು ಅಂತಕ್ಕಂಥದ್ದು. ನಾನು BO ಹತ್ರ ಮಾಹಿತಿ ತೋರಿಸ್ಕೊಂಡೆ. 300 ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇರ್ತಕ್ಕಂಥ ಹೈಸ್ಕೂಲ್ ಎದುರು ಏನಿದೆ ಅಂದ್ರೆ ಬರೀ ನಮ್ಮ ಗರ್ಲ್ಸ್ ಕಾಲೇಜ್ ಏನಿದೆ ಪಕ್ಕದಲ್ಲೇ ಇಲ್ಲಿ 380 ಜನ ಮಕ್ಕಳಿದ್ದಾರೆ. ಇನ್ನ ಅಲ್ಲಿ 150 ಇದ್ದಾರೆ, ಬಟ್ಲಳ್ಳಿಯಲ್ಲಿ 257 ಇದ್ದಾರೆ, ಯಗಕೋಟೆಯಲ್ಲಿ 230 ಇದ್ದಾರೆ, ನಮ್ಮ ಕೇರಳದಲ್ಲಿ 180 ಇದ್ದಾರೆ. ಇನ್ನು ಮಿಕ್ಕ ಬೇರೆ ಬೇರೆ ಕಡೆ ಈಗ ತಡವಾರದಲ್ಲಿ PUC 2004-5ನೇ ಇಸ್ವಿಯಲ್ಲಿ PUC ಮಾಡಿದ್ವಿ. ನಾನು ಅವತ್ತು ಕೃಷ್ಣಬೈರೇಗೌಡರು ಜಾಸ್ತಿ ಕೈವಾರದಲ್ಲಿ PUC ಇತ್ತು, ಬೈರೇಗೌಡರು ನಾಡಿದ್ದು ತಡವಾರದ ಅವಶ್ಯಕತೆ ಇತ್ತ ಕೇಳಿಸ್ಕೊಂಡು ಇವತ್ತು ಎಷ್ಟಪ್ಪ ತಡವಾರದಲ್ಲಿ PUC ಫಸ್ಟ್ PUC ಅಂದ್ರೆ ಫಸ್ಟ್ PUCಗೆ 6 ಜನ 7 ಜನ, ಸೆಕೆಂಡ್ PUCಯಲ್ಲಿ 8-9 ಜನ ಇದ್ದಾರೆ. ಎಲ್ಲಿ ಯಾವ ರೀತಿ ನಾವು ಮಾಡ್ತೀವಿ? ಮಕ್ಕಳಿಗೆ ಪಾಠ ಪ್ರವಚನ ಹೇಳ್ಕೊಡ್ಬೇಕಂತ ಒಂದು ಪರಿಸ್ಥಿತಿಯಿಂದ ಫಲಿತಾಂಶಗಳಲ್ಲಿ ಹೇಳ್ತಕ್ಕಂಥದ್ದು. ನಮ್ಗೆ ಗೊತ್ತಿದೆ, ಹೆಚ್ಚು ಅಂಕ ಪಡೆಯತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಖಾಸಗಿ ಶಾಲೆಗೆ ಸೇರ್ಬೋದು, ಆದರೆ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಇವ್ರಿಗೆ ತಿಳುವಳಿಕೆ ಇಲ್ಲ ಅಥವಾ ಅವ್ರಿಗೆ ಬುದ್ಧಿವಂತಿಕೆ ಇಲ್ಲ ಅಂತಕ್ಕಂಥದ್ದಲ್ಲ. ನಾವು ಅವರನ್ನ ಬುದ್ಧಿವಂತರಾಗಿ ಮಾಡ್ತಕ್ಕಂಥದ್ದು, ನಾವು ಹೇಳ್ಕೊಡ್ತಕ್ಕಂಥ ಪಾಠ ಅವರು ಸರಿಯಾದ ರೀತಿ ಗ್ರಹಿಸ್ತಕ್ಕಂಥದ್ದಾಗಬೇಕು. ಅವರು ಅದೇ ರೀತಿಯಲ್ಲಿ ಅವರು ಒಂದು ಉತ್ತೇಜನಗೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಮಾತನಾಡಿರಬೇಕು, ನಮ್ಮ ಒಂದು ನಡವಳಿಕೆ ಇರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ನಂತರ ಇದ್ದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಬರೀ 15 ಜನ 10 ಜನದಲ್ಲಿ ನಾನು ಟಾಪರ್ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಹೇಳಿದೆ, ಹೋಗ್ಲಿ ಮಟ್ಟಕ್ಕೆಲ್ಲ ತೆಗೆದುಕೊಂಡು ಹೋದ್ರೆ ಶಿಕ್ಷಕರ ಕೊರತೆ ಬರುತ್ತದೆ. ಅಲ್ಲಿ ಯಾರು ಶಿಕ್ಷಕರು ಹೋಗೋದಿಲ್ಲ, ಅವಕಾಶ ಕಾಯ್ತಾ ಇರ್ತಾರೆ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡು ಹೋಗ್ಲಿಕ್ಕೆ. ಏನಿದ್ರು ತಾಲೂಕು ಮಟ್ಟದಲ್ಲಿ ಇರಬೇಕು. ಮಕ್ಕಳ ಆತ್ಮಸ್ಥೈರ್ಯ ವೃದ್ಧಿ ಆಗುತ್ತೆ, ಮಕ್ಕಳ ಮಾನಸಿಕ
ಆಗಲಿ 2,000 ಆಗಲಿ 3,000 ಆಗಲಿ ನಾನು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯ ಕೊಡ್ತೀನಿ. ನೀವು ನಗರದಲ್ಲಿ ಬರಬೇಕು. ಇವತ್ತೆಲ್ಲ ಕಡೆ ಬಸ್ ವ್ಯವಸ್ಥೆ ಇದೆ. ಹೆಣ್ಮಕ್ಳಿಗೆ ಒಂದು ಫ್ರೀಯಾಗಿ ಬಸ್ಸಲ್ಲಿ ಬರ್ಬೋದು. ಒಂದು 20-30 ಕಿಲೋಮೀಟರ್ ಬಂದರೂ ಪರವಾಗಿಲ್ಲ. ಆದರೆ ಒಂದು ರೀತಿ ಸ್ಪರ್ಧೆ ಏರ್ಪಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಅದರಿಂದ ಇವತ್ತು ಎಲ್ಲ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮನ್ನ ಕಾಡ್ತಾ ಇದ್ದಾರೆ. ನಾನು ಮತ್ತು ಅವತ್ತಿನ ನೋಂದಣಿ ಕೆಲಸ ಪ್ರಾರಂಭ ಆಗುತ್ತೆ. ಅದರಿಂದ ಇದೊಂದು ದೊಡ್ಡ ಕಾರ್ಯಕ್ರಮ. ಸುಮಾರು 37,000 ಅಂದಾಜು ಹೆಣ್ಣು ಮಕ್ಕಳಿಗೆ ಈ ಒಂದು ಸೌಲಭ್ಯ ಪ್ರತಿ ವರ್ಷ, ಅಂದ್ರೆ ಈ ವರ್ಷ ಏನು ದಾಖಲಾಗ್ತಕ್ಕಂಥವ್ರು, ಹಿಂದೆ ದಾಖಲಾಗಿರ್ತಕ್ಕಂಥವ್ರಲ್ಲ, ಈ ವರ್ಷ ದಾಖಲಾಗಿರ್ತಕ್ಕಂಥವ್ರಿಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದರಲ್ಲಿ ನಿಯಮ ಏನಂದ್ರೆ ಪ್ರತಿ ವರ್ಷ ಅವ್ರು ತೇರ್ಗಡೆ ಆಗಬೇಕು. ಪ್ರತಿ ವರ್ಷ ತೇರ್ಗಡೆ ಆದರೆ ಮಾತ್ರ ಇದು ಸೌಲಭ್ಯ ಸಿಗುತ್ತೆ. ನೀವು ಪಾಸ್ ಆಗಿಲ್ಲ ಅಂದ್ರೆ ಸಿಗೋದಿಲ್ಲ. ಇದೆಲ್ಲ ಕಂಡೀಷನ್ಸ್ ಇರ್ತವೆ, ದಯವಿಟ್ಟು ಅರ್ಥ ಮಾಡ್ಕೊಂಡು. ಇದು ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ನಾಳೆ ಮನೆಗಳಲ್ಲಿ ಆರ್ಥಿಕ ಸಮಸ್ಯೆ ಇರ್ತದೆ. ನಾಳೆ ಮಧ್ಯದಲ್ಲಿ ಮದುವೆ ಮಾಡುವಂಥದ್ದು, ಬೇರೆ ಬೇರೆ ಕಾರಣಗಳಿಗೆ ಮಕ್ಕಳನ್ನ ಏನೋ ಶೈಕ್ಷಣಿಕ ಒಂದು ಪ್ರಗತಿಗೆ ಅಡ್ಡಿ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ವರ್ಷ ಓದಿಸಿ ಅವನ್ನ ವಾಪಸ್ ತರುವಂಥದ್ದು ಇವೆಲ್ಲ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇದು ಸ್ನಾತಕೋತ್ತರ ಪದವಿ ಕೂಡ ಸೇರುತ್ತೆ. ಅದರಿಂದ ಇವೆಲ್ಲ ಸೌಲಭ್ಯಗಳನ್ನು ಕೊಡುವಂಥದ್ದು ಮಾಡ್ತಾ ಇದ್ವಿ. ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಆದರೆ ಯೂನಿವರ್ಸಲ್ ಮಾಡಿಲ್ಲ. ಯೂನಿವರ್ಸಲ್ ಅಂದ್ರೆ ಎಲ್ಲರಿಗೂ, ಅಲ್ಲಿ ಕೇವಲ 10,000 15,000 ಮಾತ್ರ ಕೆಲವು ರಾಜ್ಯಗಳಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅಜೀಂ ಪ್ರೇಮಿಯವರು ಅವರ ಅಸ್ತಿತ್ವ ಇಲ್ಲೇ ಇರೋದ್ರಿಂದ ನಾವು ನಮ್ಮ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಇಲಾಖೆಯವರೆಲ್ಲರೂ ಅವರನ್ನ ವಿನಂತಿ ಮಾಡಿಕೊಂಡು 37,000 ಮಕ್ಕಳಿಗೆ ಪ್ರತಿ ವರ್ಷ ಕೊಡುವಂಥ ಒಂದು ಕಾರ್ಯಕ್ರಮ. ಅದಕ್ಕಿಂತ ಹೆಚ್ಚಾದರೆ ಅದನ್ನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಆ ಮಿಕ್ಕಿದ ಮಕ್ಕಳಿಗೆ ಭರಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯ ಮೇರೆಗೆ ಈ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ದೇಶದಲ್ಲೇ ಇಷ್ಟು 100ಕ್ಕೆ 100ರಷ್ಟು ಹೆಣ್ಮಕ್ಕಳಿಗೆ ಈ ಒಂದು ಏನು ನಿಯಮಕ್ಕಿದ್ದಾರೆ ಅದನ್ನು ಬರ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದ ತಯಾರಿ ರೂಪುರೇಷೆಗಳನ್ನು ಮಾಡಬೇಕು. ಸಮಯ ಇಲ್ಲ ನನಗೆ, ಅಲ್ಲಿ ನಾಳೆ ಒಂದೇ ದಿವಸ ಇರೋದ್ರಿಂದ ನಾನು ತ್ವರಿತವಾಗಿ ಅದಕ್ಕೆ ಆಡಿಟೋರಿಯಂ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನು ನಾನು ನೋಡಬೇಕಾಗಿದೆ. ಅದರಿಂದ ನಾನು ಮುಂಚಿತವಾಗಿ ಇಲ್ಲಿ ಹೋಗಬೇಕು ಅಂತಕ್ಕಂಥ ಒಂದು ಕಾರಣದಿಂದ ನಿಮ್ಮೆಲ್ಲ ಅನುಮತಿ ಮಾಡಿಕೊಂಡು ನಾನು ಭಾಷಣ ಮುಗಿಸಿ ನಾನು ಇಲ್ಲಿಂದ ನಿರ್ಗಮಿಸ್ತೀನಿ. ದಯವಿಟ್ಟು ಕಾರ್ಯಕ್ರಮ ಇಡೀ ದೇಶದಲ್ಲಿ ಯಾವ ಮಟ್ಟದಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಇದೆ, ನಮ್ಮ ರಾಜ್ಯದ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಯಾವ ಸ್ಥಾನದಲ್ಲಿದೆ, ಇದನ್ನು ನಾವು ಯಾವ ರೀತಿ ವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ. ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಕಡೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಭಾವನೆ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಒಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳು ಮಕ್ಕಳ ಸಂಖ್ಯೆಯಿಂದ ಮುಗಿಸ್ತಕ್ಕಂಥ ಪರಿಸ್ಥಿತಿ. ಇವೆಲ್ಲ ನೋಡಿದಾಗ ಈ ರೀತಿ ಕಳವಳದ ಪರಿಸ್ಥಿತಿಗಳನ್ನ ನಾವು ಇವತ್ತು ಎದುರಿಸ್ತಾ ಇರ್ತಕ್ಕಂಥದ್ದು ನೋಡಿದಾಗ ಇಷ್ಟೆಲ್ಲ ಸೌಲಭ್ಯ ಸರ್ಕಾರದಲ್ಲಿ ಕೊಡಬೇಕಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ನೀವು ಯಾರೋ ಸಾಮಾನ್ಯವಾಗಿ ಯಾರೋ ಒಬ್ಬರ ಶಿಫಾರಸು ಮೇಲೆ ಯಾರೋ ಒಬ್ಬರ ಮನಸ್ಸಿಗೆ ನೀವು ಯಾರೋ ಇವತ್ತು ಸರ್ಕಾರಿ ಶಿಕ್ಷಕರ ವೃತ್ತಿಗೆ ನೀವು ಯಾರು ನೇಮಕ ಮಾಡಿರ್ತಕ್ಕಂಥದ್ದಲ್ಲ. ನೀವೆಲ್ಲರೂ ನಿಮ್ಮ ಪ್ರತಿಭೆ ಅನುಗುಣವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ತಮ್ಮ ಪ್ರತಿಭೆಯನ್ನು ತೋರಿಸಿ ಅದರ ಅನುಗುಣವಾಗಿ ನೀವು ಇವತ್ತು ಈ ವೃತ್ತಿಯಲ್ಲಿ ಇವತ್ತು ನೀವೆಲ್ಲ ಸೇರ್ಕೊಂಡಿದ್ದೀರಿ. ಯಾವುದೇ ರೀತಿ ಖಾಸಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲದ ರೀತಿಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಇದೆ. ಆದರೆ ಅದನ್ನು ನೀವು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದೇ ನಮ್ಗೆಲ್ಲರಿಗೂ ಬಹಳ ನೋವಿನ ವಿಚಾರ. ಈಗ ನೋಡಿ, ನಾವು PUCಯಲ್ಲಿ 11ನೇ ಸ್ಥಾನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, SSLCಯಲ್ಲಿ 22ನೇ ಸ್ಥಾನ. ಏನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಇವೆಲ್ಲ ನೋಡಿದಾಗ ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದೆ ಆ ಭಾಗದಲ್ಲಿ. ಯಾಕೆ ಅವರು ವಿಭಾಗದಲ್ಲಿ ಆಯ್ಕೆ ಆಗಿರ್ತಾರೆ
ಅಥವಾ ಉನ್ನತ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ನಮ್ಮ ಪ್ರಾಧ್ಯಾಪಕರು ಅಥವಾ ಸಹಾಯಕ ಪ್ರಾಧ್ಯಾಪಕರು ಅಥವಾ ಸಹ ಪ್ರಾಧ್ಯಾಪಕರು ಯಾರೇ ಇರಲಿ ಬೋಧಕರು ಇವತ್ತೆಲ್ಲರೂ UGC ಸ್ಕೇಲ್ ಕೊಡ್ತಾ ಇದ್ರು. ಸ್ವಲ್ಪ ಬೇಗ ಬೆಂಗಳೂರಲ್ಲಿ ಬೇರೆ ಒಂದು ತುರ್ತಾದ ಕೆಲಸ ಇದೆ, ನಾನು ಬೇಗ ಭಾಷಣ ಮಾಡಿ ನಾನು ಬೇಗ ನಿರ್ಗಮಿಸಬೇಕಂದ್ರೆ ಅದೆಲ್ಲ ಅನುಮತಿಯನ್ನು ನಾನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ ತಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಒಂದು ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಬಹುಶಃ ಶಿಕ್ಷಕರಿಗೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವರಿಗಿಂತ ಹೆಚ್ಚಿನ ಅಥವಾ ಅವರಿಗಿಂತ ದೊಡ್ಡ ವ್ಯಕ್ತಿತ್ವ ಬಹುಶಃ ಈ ದೇಶದಲ್ಲಿ ಯಾರು ಒಂದು ಮಾರ್ಗದರ್ಶಕರಾಗಿ ಗಮನಿಸಬೇಕಂತಕ್ಕೆ ಯಾರು ಲಭ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ. ಒಬ್ಬ ಸಾಮಾನ್ಯ ಶಿಕ್ಷಕರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸಿ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳಾಗಿ ಕೆಲಸ ಮಾಡಿ ಉಪರಾಷ್ಟ್ರಪತಿಗಳಾಗಿ ನಂತರ ಈ ದೇಶದ ರಾಷ್ಟ್ರಪತಿಗಳ ಒಂದು ಸ್ಥಾನಕ್ಕೆ ಏರಿರ್ತಕ್ಕಂಥದ್ದು ಒಬ್ಬ ಶಿಕ್ಷಕರ ಸಾಮಾನ್ಯ ಶಿಕ್ಷಕರು ಈ ಮಟ್ಟಕ್ಕೆ ಹೋಗ್ಬೋದು ಅಂತಕ್ಕಂಥದ್ದಕ್ಕೆ ತೋರಿಸಿರ್ತಕ್ಕಂಥವರು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು. ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೀಬೇಕು ಮತ್ತು ಈ ದೇಶದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರ ಜನ್ಮದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಈ ದೇಶವ್ಯಾಪಿ ಆಚರಣೆ ಮಾಡ್ತಾ ಇರಬೇಕಾಗ್ತದೆ. ಅವರ ಆದರ್ಶಗಳು, ಅವರ ಶಿಸ್ತುಬದ್ಧ ಜೀವನ, ಅವರು ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ಮಹತ್ವವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಕೈಗೊಳಿಸ್ಕೋಬೇಕು. ಅದೇ ರೀತಿ ಭವ್ಯ ಭಾರತ ನಿರ್ಮಾಣಕ್ಕೆ ನಾವು ಒಂದು ದೊಡ್ಡ ಅಡಿಪಾಯವನ್ನು ಹಾಕತಕ್ಕಂಥ ಜವಾಬ್ದಾರಿ ಕೆಳ ಹಂತದಿಂದ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಯಾವ ರೀತಿ ನಮ್ಮೆಲ್ಲ ಪಾತ್ರ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸತಕ್ಕಂಥದ್ದು ನಾವೆಲ್ಲ ಕರ್ತವ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಸರ್ಕಾರದಿಂದ ಎಲ್ಲ ಸೌಲಭ್ಯ ಬೇಕು, ಆದರೆ ಶಿಕ್ಷಣ ಮಾತ್ರ ನಾವು ಸರಿಯಾದ ರೀತಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದ್ದಕ್ಕೆ ನಾವ್ಯಾರು ತಯಾರಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಹಳಷ್ಟು ಜನರ ಒಂದು ನಡವಳಿಕೆ ನೋಡಿದಾಗ ಬಹಳ ಬೇಸರ ಆಗುತ್ತೆ. ನಿಮಗೆ ಗೊತ್ತಿದೆ, ಸರ್ಕಾರ ನೀವೆಲ್ಲ ಒತ್ತಾಯಕ್ಕೆ ಮಣಿದು ಇಡೀ ರಾಜ್ಯ ಸರ್ಕಾರದ ನೌಕರರಿಗೆ 7ನೇ ವೇತನವನ್ನು ಜಾರಿ ಮಾಡಿದೆ. ಮೊನ್ನೆ ನೀವು ಏನು 5ನೇ ತರಗತಿವರೆಗೂ ಬೋಧನೆ ಮಾಡತಕ್ಕಂಥ ನಿರ್ಬಂಧ ಇರೋದನ್ನ ವೃಂದ ಮತ್ತು ನೇಮಕಾತಿಯಲ್ಲಿ ಬದಲಾವಣೆ ತರತಕ್ಕಂಥದ್ದು 2007ರಲ್ಲಿ ಒಂದು ಸ್ಥಗಿತ ಆಗಿರ್ತಕ್ಕಂಥದ್ದನ್ನ ಮತ್ತೆ ಸಂಪುಟದಲ್ಲಿ ಆ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಬದಲಾವಣೆ ಮತ್ತೆ ತರತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಇವೆಲ್ಲ ಸೌಲಭ್ಯಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಈಗ ಈ ಒಂದು ಮಹತ್ವವಾದಂತಹ ತೀರ್ಮಾನ ನಮ್ಮ ಇಡೀ ಸಂಪುಟ ತೆಗೆದುಕೊಂಡು ಶಿಕ್ಷಕರ ದಿನಾಚರಣೆಯ ಮುಂಚಿತವಾಗಿ ಅದಕ್ಕೆ ಅನುಮತಿಯನ್ನು ಕೊಟ್ಟು ಅವತ್ತು ಮಾನ್ಯ ನಮ್ಮ ಕಲಾ ಮತ್ತು ಸಾಕ್ಷರತಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಎಲ್ಲ ಪ್ರಯತ್ನಗಳನ್ನು ನಮ್ಮ ಒತ್ತಾಯದ ಮೇರೆಗೆ ಮಾಡಿ ಅದನ್ನು ಸಂಪುಟದಲ್ಲಿ ಅನುಮೋದನೆ ಕೊಡಿಸುವ ಕೆಲಸವನ್ನು ಮಾಡಿ ಜಾರಿಗೆ ತರುವ ಕೆಲಸವನ್ನು ಮಾಡಬೇಕು ಅಂತ ಮಾಡ್ಕೊಳ್ತಾರೆ. ಮುಂದೆ ಏನು 2026ರ SSLC ಮತ್ತು PUC ಫಲಿತಾಂಶದ ಕಡೆ ದಯವಿಟ್ಟು ನಾವು ಹೆಚ್ಚು ಶ್ರದ್ಧೆ ವಹಿಸಬೇಕು, ನಾವು ಹೆಚ್ಚು ಶ್ರಮ ವಹಿಸಬೇಕು. ಇವತ್ತು ಸರ್ಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಆರ್ಥಿಕವಾಗಿ ತಮ್ಮ ಒಂದು ಜೀವನ ಸುಧಾರಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿಷ್ಟೆಲ್ಲ ಒಂದು ನಮ್ಮ ವೇತನದ ವಿಚಾರದಲ್ಲಿ ಇತರೆ ತಮ್ಮ ಶೈಕ್ಷಣಿಕ ಪ್ರಗತಿಯ ವಿಚಾರದಲ್ಲಿ ಕ್ರಮಗಳನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ನೀವು
ಸರಿಯಾದ ರೀತಿ ಕೆಲಸ ನಿರ್ವಹಿಸಿದಾಗ ನಿಜವಾಗ್ಲೂ ಅದೊಂದು ರೀತಿ ಅಪಚಾರ ಮಾಡಿದಂಗಾಗುತ್ತೆ. ಅದು ಸರ್ಕಾರಕ್ಕಲ್ಲ, ನಾವು ನಮ್ಮ ಭವಿಷ್ಯತ್ತಿನ ಪೀಳಿಗೆಗೆ, ನಾವು ಬಡ ಮಕ್ಕಳಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ, ಇವರೆಲ್ಲರ ಮಕ್ಕಳಿಗೆ ನಾವು ಅನ್ಯಾಯ ಮಾಡಬೇಕಾಗುತ್ತೆ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನನಗೊಂದು ಒಳ್ಳೆಯ ಒಂದು ಉತ್ತಮ ಕಾರ್ಯಕ್ರಮ ನಾವು ಯೋಜನೆ ಮಾಡ್ತಾ ಇದ್ದೀವಿ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಈ ರಾಜ್ಯದಲ್ಲಿ ಯಾರು SSLC ಸರ್ಕಾರಿ ಶಾಲೆ, ಇದು ನೋಡಿ ಯೋಚನೆ ಮಾಡಿ ದಯವಿಟ್ಟು, SSLC ಸರ್ಕಾರಿ ಶಾಲೆ, PUC ಸರ್ಕಾರಿ ಶಾಲೆ, ಯಾರು ಈ 3 ವರ್ಷಗಳು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ವ್ಯಾಸಂಗ ಅಂದ್ರೆ ITIಗೆ SSLC ಆದ್ಮೇಲಲ್ಲ, PUC ಆದ್ಮೇಲೆ ITI ಸೇರಿದ್ರೆ 2 ವರ್ಷಗಳು ಅವರಿಗೆ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗಲ್ಲ, ಗಂಡು ಮಕ್ಕಳು ಬೇಜಾರು ಮಾಡ್ಕೋಬಾರ್ದು, ಹೆಣ್ಣು ಮಕ್ಕಳಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ವರ್ಷಕ್ಕೆ 30,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ಬರೀ ITI ಅಲ್ಲ, ಪಾಲಿಟೆಕ್ನಿಕ್ ಅನ್ವಯಿಸುತ್ತೆ, 3 ವರ್ಷದ ಪಾಲಿಟೆಕ್ನಿಕ್ ಅನ್ವಯಿಸುತ್ತೆ. ಅದು ಕೂಡ PUC ಆದ್ಮೇಲೆ ಪಾಲಿಟೆಕ್ನಿಕ್ ಸೇರಿರುತ್ತೆ, ಅದೊಂದು ಕಂಡೀಷನ್ ಇದೆ. ಯಾಕಂದ್ರೆ 3 ವರ್ಷ ಸರ್ಕಾರಿ ಕಾಲೇಜು ಇರೋದ್ರಿಂದ. ಆಮೇಲೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ಮೆಡಿಕಲ್ಲು, ನರ್ಸಿಂಗು, ವೆಟರ್ನರಿ, ಲಾ, ಯಾವ ಇದೆ ಪದವಿ, ಎಲ್ಲ ಪದವಿಗಳಲ್ಲಿ ಅವರು ರಾಜ್ಯದಲ್ಲಿ ಖಾಸಗಿ ಕಾಲೇಜಲ್ಲಿದ್ದರೂ ಸಹ, ಮತ್ತೆ ಡಿಗ್ರಿ, BA BCom ಯಾರು ಓದ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ 10ನೇ ತರಗತಿ, 11ನೇ ತರಗತಿ, 12ನೇ ತರಗತಿ ಸರ್ಕಾರಿ ಶಾಲೆ ಮತ್ತು ಕಾಲೇಜಲ್ಲಿ ಓದಿರ್ತಕ್ಕಂಥವರಿಗೆ ಅವರ 3 ವರ್ಷ ಅಥವಾ 4 ವರ್ಷ 5 ವರ್ಷ ಕೋರ್ಸ್ ಏನಿರ್ತದೆ, ಪ್ರತಿ ವರ್ಷ 30,000 ರೂಪಾಯಿ ಇವತ್ತು ಸ್ಟೈಪೆಂಡ್ ಕೊಡುವಂಥ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಜೀಂ ಪ್ರೇಮ್ಜಿ ಅವರ ಒಂದು ಸಮ್ಮುಖದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತು ನಮ್ಮ ಸಂಪುಟದ ಇತರೆ ನಮ್ಮ ಹಿರಿಯ ಮತ್ತು ಎಲ್ಲ ಇತರೆ ಮಂತ್ರಿಗಳ ಸಮ್ಮುಖದಲ್ಲಿ 19ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಬಾಬು ರಾಜೇಂದ್ರ ಪ್ರಸಾದ್ ಸಭಾಂಗಣ GKBಯಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಹೈ ಟೆನ್ಷನ್ ಲೈನ್ ಪ್ರಾರಂಭದಲ್ಲಿ ಅಷ್ಟೇ ನಾವು ಎಲೆಕ್ಟ್ರಿಕ್ ಲೈನ್ ಎಲ್ಲ ತೆಗಿಬೇಕು. ಅದಕ್ಕೆ ಏರಿಯಲ್ ಬಸ್ ಕೇಬಲ್ ಅಂತೇಳಿ, ಏರಿ ಕೇಬಲ್ ಅಂತೇಳಿ ಅದನ್ನು ಹಾಕ್ಸೋದಕ್ಕೆ ಒಟ್ಟು 120 ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿದ್ದೇವೆ. ಈಗ ಮೊದಲನೇ ಹಂತದಲ್ಲಿ 35 ಕೋಟಿಯಲ್ಲಿ ಈ ಅಂಡರ್ಗ್ರೌಂಡ್ ಕೇಬಲ್ ಕಟ್ಟಿಂಗ್ ಮಾಡಿಬಿಟ್ಟು ಎಲ್ಲ ಹೈ ಟೆನ್ಷನ್ ಲೈನನ್ನು ಕೇಬಲ್ ಅಲ್ಲಿ ಹಾಕುವಂಥ ಕೆಲಸ ಪ್ರಾರಂಭ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಕಂಬಿಗಳೆಲ್ಲ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆದಮೇಲೆ ಅದನ್ನು ಮುಂದಿನ ವರ್ಷದಲ್ಲಿ ಅದಕ್ಕೆ ಮಂಜೂರಾತಿ ತೆಗೆದುಕೊಳ್ತಕ್ಕಂಥ ಅಂತರ್ಗತ ನಾಣ ಕೇಳಿದರೆ ಮಾನ್ಯ ಇಂಧನ ಸಚಿವರು ಜಾರ್ಜ್ ಅವರು. ಅದರಿಂದ ನಾನು ಈ ಸಂದರ್ಭದಲ್ಲಿ ಮಾನ್ಯ ಜಾರ್ಜ್ ಸಾಹೇಬರಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ರೀತಿ ಹಲವಾರು ಬದಲಾವಣೆಗಳನ್ನು ನಾವು ತರ್ತಾ ಇದ್ದೇವೆ. ನಿನ್ನೆನೂ ಬಹಳಷ್ಟು ಚರ್ಚೆ ಮಾಡಿದ್ದೇನೆ. ಈ ಕಾರ್ಯಕ್ರಮ ಭವ್ಯವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಮುಂದಿನ ವರ್ಷ ಇದನ್ನು ಏರ್ಪಡಿಸತಕ್ಕಂಥ ಕೆಲಸ ಆಗುತ್ತೆ ಕರ್ನಾಟಕವಾಗಿ. ಯಾಕಂದರೆ ಬಹಳಷ್ಟು ಜನ ಇವತ್ತು 150 ಜನ ತಾವು ನಿಂತಿದ್ದೀರ. ಇಲ್ಲಿ ಮುಂದೆ ಸುಮಾರು 850ಕ್ಕಿಂತ ಹೆಚ್ಚು ಆಸನಗಳಿರ್ತಕ್ಕಂಥ ಒಂದು ಭವ್ಯವಾದಂಥ ಅಂಬೇಡ್ಕರ್ ಭವನ ತಮಗೆ ಕಣ್ಮುಂದೆ ಕಾಣಿದೆ, ತಮಗೆ ಗೊತ್ತಿದೆ, ಕಾಮಗಾರಿ ಆಗ್ತಾ ಇದೆ, ಯಾವ ರೀತಿ ಆಗಿದೆ, ಈಗಾಗಲೇ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆ ಇತಿಮಿತಿಗಳಲ್ಲಿ ಅದನ್ನು ಯಾವ ರೀತಿ ಹೆಚ್ಚಿನ ಜನ ಕೂರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು, ಸುಸಜ್ಜಿತವಾಗಿ ಅದನ್ನು ರೂಪಿಸಬೇಕು. ಬಹಳ ಜನ ತಾವು ಯಾರು ಹೆಚ್ಚಿನ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನ ನೋಡಿದ್ರೆ ಗೊತ್ತಿಲ್ಲ. ಆ ಕನ್ನಡ ಭವನದ ರೀತಿಯಲ್ಲೇ ಬಹುಶಃ, ಯಾಕಂದರೆ ಅದು ಪ್ರಾರಂಭದಲ್ಲೇ ಅದಕ್ಕೆ ವಿನ್ಯಾಸ ಮಾಡಿದ್ರು ದೊಡ್ಡದಾಗೆ. ಆದರೆ ಇಲ್ಲಿ ನಾವು ಇರ್ತಕ್ಕಂಥ ಇತಿಮಿತಿಗಳಲ್ಲಿ ಇದನ್ನು ಬದಲಾವಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದರಿಂದ ನಾವು ಮುಂದಿನ ದಿವಸ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಅಂಬೇಡ್ಕರ್ ಭವನದಲ್ಲೇ ಮುಂದಿನ ದಿನಗಳಲ್ಲಿ ನೆರವೇರಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಭಾರತದಿಂದ ಸಾಧಿಸ್ತಾ ಇದ್ದೇವೆ. ನಾನು ಈಗ ಮುಖ್ಯಮಂತ್ರಿಗಳು ನಮಗೆಲ್ಲ 50 ಕೋಟಿ ರೂಪಾಯಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ 19 ಕೋಟಿ ಕೊಟ್ಟಿದ್ದೇನೆ, 19 ಕೋಟಿ. ನಗರದ ರಸ್ತೆಗಳಿಗೆ ಸುಮಾರು 18 ಕೋಟಿ ಕೊಡ್ತಾ ಇದ್ದೀನಿ. ಇದರ ಜೊತೆಗೆ
ಅಂಬೇಡ್ಕರ್ ಭವನಕ್ಕೆ 4.25 ಕೋಟಿ ಹೆಚ್ಚುವರಿಯಾಗಿ ಮತ್ತೆ ಏನು ಒಟ್ಟು 17 ಕೋಟಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನ ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಆನೆಕಲ್ ಬಿಟ್ಟರೆ ಬಹುಶಃ ಚಿಂತಾಮಣಿಯಲ್ಲಿ ಅಷ್ಟು ದೊಡ್ಡದಾಗಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತೇನೆ. ಇನ್ನು ಉಳಿದಾಗೆ ವಾಲ್ಮೀಕಿ ತಾವು ಕಾರ್ಯಕ್ರಮ ಮುಂದುವರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನೋಡಿ, ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವೀಗ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 24 ಸರ್ಕಾರಿ ಹೈಸ್ಕೂಲ್ಗಳು ಎಲ್ಲದಕ್ಕೂ ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದೀವಿ. ಬಹುಶಃ ಇಲ್ಲಿದ್ದಾರೆ, ಇಲ್ಲಿ ಬಹಳ ಜನ ಶಿಕ್ಷಕರು ಅದನ್ನು ಬಳಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. ದಯವಿಟ್ಟು ಯಾರ್ಯಾರು ಪ್ರೌಢ ಶಾಲೆಯ ಶಿಕ್ಷಕರು ಸ್ಮಾರ್ಟ್ ಕ್ಲಾಸ್ ರೂಮ್ ಬಳಸ್ತಾ ಇರೋಂಥವ್ರು ದಯವಿಟ್ಟು ಕೈ ಎತ್ತಬೇಕು. ಸ್ಮಾರ್ಟ್ ಕ್ಲಾಸ್ ರೂಮ್ ಬಳಸ್ತಾ ಇರೋಂಥವ್ರು ಸುಮಾರು 19 ಪ್ರೌಢ ಮನೆ ನಾನು ಕಿತ್ತೂರಾಣಿ ಚೆನ್ನಮ್ಮ ನಮ್ಮ ಶಾಲೆ ವಸತಿ ಶಾಲೆಗಳಲ್ಲಿ ಬದಲಾವಣೆ ತರಬೇಕು ಅಂತ ಇವತ್ತು ವಿದೇಶದ ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಾ ಇದ್ದಾರೆ. ಕೆಲವರು ಖಾಸಗಿ ವಿಶ್ವವಿದ್ಯಾಲಯಗಳು ಮಾತ್ರ ಕೇಳೋದು ಸರ್ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ. ನನ್ನ ಯಾವ ರೀತಿ ತೊಂದರೆ ಆಗುತ್ತೆ ಹೇಳಿ. ಇವತ್ತು ಬಹಳಷ್ಟು ಜನ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ. ಇವತ್ತು ಅದೇ ವಿದೇಶದ ಪದವಿ ನಮ್ಮ ಮನೆ ಬಾಗಿಲು ಬೆಂಗಳೂರು ಅಥವಾ ಸುತ್ತಲೂ ಬಂದಾಗ ಕಮ್ಮಿ ದರದಲ್ಲಿ 20, 30, 40 ಲಕ್ಷ ಕೊಡಬಹುದು. ಇನ್ನೊಂದಷ್ಟು ಕಮ್ಮಿ, ಒಂದು 15-20% ಕಮ್ಮಿ ಆದರೂ ಕೂಡ ಆ ವಿದೇಶದ ಒಂದು ಪದವಿಯನ್ನು ನಮ್ಗೆ ಕೈಗೆಟತಕ್ಕಂಥ ರೀತಿ ಆಗುತ್ತೆ. ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಬೋಧಕರಿಗೆ ಒಂದು ಅವಕಾಶ ಆಗುತ್ತೆ. ಆ ವಿದೇಶದ ಕಾಲೇಜುಗಳಲ್ಲಿ ಬೋಧನೆ ಮಾಡತಕ್ಕಂಥ ಅವಕಾಶ ಅವರ ಪ್ರತಿಭೆಗೆ ಅನುಗುಣವಾಗಿ ಅವಕಾಶಗಳು ಲಭಿಸ್ತವೆ. ಒಂದು ರೀತಿ ಆರೋಗ್ಯಕರವಾದಂಥ ಒಂದು ಸ್ಪರ್ಧೆ ಏರ್ಪಡುತ್ತೆ. ನಮ್ಮಲ್ಲಿರ್ತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ವಿಶ್ವವಿದ್ಯಾಲಯಗಳಿರ್ಬೋದು, ಅಲ್ಲೇ ಒಂದು ರೀತಿ ಸ್ಪರ್ಧೆ ಏರ್ಪಡುವಾಗ ಗುಣಮಟ್ಟ ತಂತ್ರಜ್ಞಾನ ವೃದ್ಧಿ ಆಗ್ತಕ್ಕಂಥದಕ್ಕೆ ಮೇಲ್ಬರತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ಆಗಲಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳುದು. ಬೆಂಗಳೂರಿನಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಮೆಟ್ರೋ ಬಂತು, ಮೆಟ್ರೋ ರೈಲ್ ಅಲ್ಲ, ಮೆಟ್ರೋ ಹೋಲ್ಸೇಲ್ ಬಂತು. ಬಹಳ ಜನ ಅಲ್ಲಿ ತೆಗೆದುಪೇಟೆ ಆ ಕಡೆ ಈ ಕಡೆ ವ್ಯಾಪಾರ ಮಾಡೋರು ಎಲ್ಲ ವ್ಯಾಪಾರಸ್ಥರು ಸ್ಟ್ರೈಕ್ ಮಾಡಿದ್ರು. ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಏನಾಯ್ತು ತೊಂದರೆ ಏನಾಯ್ತು? ಇವತ್ತು ಎಷ್ಟು ಮೆಟ್ರೋ ಬಂದಿದ್ದಾವೆ, ಇವತ್ತು ಎಷ್ಟು ದೊಡ್ಡ ಸೂಪರ್ ಮಾರ್ಕೆಟ್ಗಳು ಬಂದಿದ್ದಾವೆ, ಇವತ್ತು ಬಂದಿಲ್ವಾ? ಸಣ್ಣ ಸಣ್ಣ ವ್ಯಾಪಾರಸ್ಥರು ಅವ್ರವ್ರ ವ್ಯಾಪಾರ ಅವ್ರವ್ರು ಇದ್ದೇ ಇರ್ತದೆ. ಅದರಿಂದ ಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯಾದಂಥ ಪದಾರ್ಥಗಳು ಸಿಗುವಂಥದಕ್ಕೆ ಅವಕಾಶ ಆಗುತ್ತೆ. ಈ ರೀತಿಯಾಗಿ ನಾವು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಇನ್ನ ಅವ್ರು ಬಂದರೆ ನನಗೆ ತೊಂದರೆ ಆಗುತ್ತೆ, ಇವ್ರು ಬಂದರೆ ನನಗೆ ತೊಂದರೆ ಆಗುತ್ತೆ, ಯಾರು ಉದ್ದಾರ ಆಗುತ್ತೆ? ನಮ್ಮ ದೇಶ ಮುಂದೆ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಇವೆಲ್ಲ ವಿಚಾರಗಳು ನಾನು ನಮ್ಮ ಗಮನ ತಂದಿರ್ತಕ್ಕಂಥ ಒಂದೇ ಒಂದು ಉದ್ದೇಶ, ಅವರಿಗೆ ಅವರ 3 ವರ್ಷ ಅಥವಾ 4 ವರ್ಷ 5 ವರ್ಷ ಕೋರ್ಸ್ ಏನಿರ್ತದೆ, ಪ್ರತಿ ವರ್ಷ 30,000 ರೂಪಾಯಿ ಇವತ್ತು ಸ್ಟೈಪೆಂಡ್ ಕೊಡುವಂಥ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಜೀಂ ಪ್ರೇಮ್ಜಿ ಅವರ ಒಂದು ಸಮ್ಮುಖದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಂಪುಟದ ಇತರೆ ನಮ್ಮ ಹಿರಿಯ ಮತ್ತು ಎಲ್ಲ ಇತರೆ ಮಂತ್ರಿಗಳ ಸಮ್ಮುಖದಲ್ಲಿ 19ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಬಾಬು ರಾಜೇಂದ್ರ ಪ್ರಸಾದ್ ಸಭಾಂಗಣ ಜಿಕೆವಿಕೆಯಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಇದು ಅವತ್ತು ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದೀವಿ ಮತ್ತು ಅವತ್ತಿಂದ ನೋಂದಣಿ ಕೆಲಸ ಪ್ರಾರಂಭ ಆಗುತ್ತೆ. ಅದರಿಂದ ಇದೊಂದು ದೊಡ್ಡ ಕಾರ್ಯಕ್ರಮ. ಸುಮಾರು 37,000 ಅಂದಾಜು ಹೆಣ್ಣು ಮಕ್ಕಳಿಗೆ ಈ ಒಂದು ಸೌಲಭ್ಯ ಪ್ರತಿ ವರ್ಷ, ಅಂದ್ರೆ ಈ ವರ್ಷ ಏನು ದಾಖಲಾಗತಕ್ಕಂಥವ್ರು, ಹಿಂದೆ ದಾಖಲಾಗಿರ್ತಕ್ಕಂಥವ್ರಲ್ಲ, ಈ ವರ್ಷ ದಾಖಲಾಗಿರ್ತಕ್ಕಂಥವ್ರಿಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದರಲ್ಲಿ ನಿಯಮ ಏನಂದ್ರೆ ಪ್ರತಿ ವರ್ಷ ಅವರು ತೇರ್ಗಡೆ ಆಗಬೇಕು. ಪ್ರತಿ ವರ್ಷ ತೇರ್ಗಡೆ ಆದರೆ ಮಾತ್ರ ಇದು ಸೌಲಭ್ಯ ಸಿಗುತ್ತೆ. ನೀವು ಪಾಸ್ ಆಗಿಲ್ಲ ಅಂದ್ರೆ ಸಿಗೋದಿಲ್ಲ. ಇವೆಲ್ಲ ಕಂಡೀಷನ್ಸ್ ಇರ್ತವೆ, ದಯವಿಟ್ಟು ಅರ್ಥ ಮಾಡ್ಕೊಂಡು. ಇದು ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ನಾಳೆ ಮನೆಗಳಲ್ಲಿ ಆರ್ಥಿಕ ಸಮಸ್ಯೆ ಇರ್ತದೆ, ನಾಳೆ ಮಧ್ಯದಲ್ಲಿ ಮದುವೆ ಮಾಡುವಂಥದ್ದು, ಬೇರೆ ಬೇರೆ ಕಾರಣಗಳಿಗೆ ಮಕ್ಕಳನ್ನ ಏನೋ ಶೈಕ್ಷಣಿಕ ಒಂದು ಪ್ರಗತಿಗೆ ಅಡ್ಡಿ ಆಗ್ತಕ್ಕಂಥ ರೀತಿಯಲ್ಲಿ 1 ವರ್ಷ ಓದಿಸಿ ಅವ್ರನ್ನ ವಾಪಸ್ ಕರೆಯುವಂಥದ್ದು ಇವೆಲ್ಲ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕಂತ ದೃಷ್ಟಿಯಲ್ಲಿ ಇದು ಸ್ನಾತಕೋತ್ತರ ಪದವಿ ಕೂಡ ಸೇರುತ್ತೆ. ಅದರಿಂದ ಇವೆಲ್ಲ ಸೌಲಭ್ಯಗಳನ್ನ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಆದರೆ
ಸಾವಿರ ಮಾತ್ರ ಕೆಲವು ರಾಜ್ಯದಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅರ್ಜುನ್ ಬೇಡಿಕೆ ಅವರ ಅಸ್ತಿತ್ವ ಇಲ್ಲೇ ಇರೋದ್ರಿಂದ ನಾವು ನಮ್ಮ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಇಲಾಖೆಯವರೆಲ್ಲರೂ ಅವರನ್ನ ವಿನಂತಿ ಮಾಡಿಕೊಂಡು 37,000 ಮಕ್ಕಳಿಗೆ ಪ್ರತಿ ವರ್ಷ ಕೊಡುವಂತ ಒಂದು ಕಾರ್ಯಕ್ರಮ. ಅದಕ್ಕಿಂತ ಹೆಚ್ಚಾದರೆ ಅದನ್ನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಆ ಮಿಕ್ಕಿದ ಮಕ್ಕಳಿಗೆ ಭರಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯ ಮೇರೆಗೆ ಈ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ದೇಶದಲ್ಲೇ ಇಷ್ಟು 100ಕ್ಕೆ 100ರಷ್ಟು ಹೆಣ್ಮಕ್ಳಿಗೆ ಈ ಒಂದು ಏನು ನೇಮಕದಲ್ಲಿ ಅದನ್ನು ಬರ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದ ತಯಾರಿ ರೂಪುರೇಷೆಗಳನ್ನು ಮಾಡಬೇಕು. ಸಮಯ ಇಲ್ಲ ನನಗೆ, ಅಲ್ಲಿ ನಾಳೆ ಮುಂದೆ ದಿವಸ ಇರೋದ್ರಿಂದ ನಾನು ತ್ವರಿತವಾಗಿ ಅದರಲ್ಲಿ ಆಡಿಟೋರಿಯಂ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನ ನಾನು ನೋಡಬೇಕಾಗಿದೆ. ಅದರಿಂದ ನಾನು ಮುಂಚಿತವಾಗಿ ಇಲ್ಲಿ ಹೋಗಬೇಕು ಅಂತಕ್ಕಂಥ